ನಮ್ಮ ಪಟ್ಟಣದ ಬೀದಿ ಬೀದಿಗಳಲ್ಲಿ ದೀಪಗಳು ಉರಿಯುತ್ತಿವೆ. ನಾನು ಇಟ್ಟಿದ್ದ ಎಣ್ಣೆಯಿಲ್ಲದ ದೀಪವು ಹತ್ತಿಕೊಂಡು ಉರಿಯುತ್ತಿದೆ. ಕಾರಣವೇ ದೇವೆ ಯಾರೋ ಒಬ್ಬ ಪುರುಷರು ಗಾನವನ್ನು ಆಡಿದ ಮಹಿಮೆ ಇದು. ಹಾಗಾದರೆ ಆ ರಾಗ ಆಡಿದ ಮಹಾತ್ಮರು ಯಾರು ಎಂಬುದನ್ನು ಪತ್ತೆ ಹಚ್ಚಿಕೊಂಡು ಕರೆದುಕೊಂಡು ಬನ್ನಿ. ಆಗಬಹುದಮ್ಮ? ದೇವಿ ದೇವಿ ಆತನು ನಂದಶೆಟ್ಟರ ಮನೆಯಲ್ಲಿ ಮುತ್ತಿನಾರ ಕದ್ದ ಕಳ್ಳನಮ್ಮ. ಆತನನ್ನು ನಾವು ಕರೆದುಕೊಂಡು ಬಂದರೆ ನಿಮ್ಮ ತಂದೆಯವರಿಂದ ನಮಗೆ ಶಿಕ್ಷೆಯಾಗುವುದೆಂದು ಹಾಗೇ ಬಂದೆವು. ಎಂತ ಕೆಲಸವನ್ನ ಮಾಡಿದೆ. ಕಳ್ಳನಾಗಲಿ ಸುಳ್ಳನಾಗಲಿ ಕುಂಟನಾಗಲಿ ಕುರುಡನಾಗಲಿ ಅವರೇ ನನ್ನ ಪತಿದೇವರು. ಬೇಗನೆ ಹೋಗಿ ಕರೆದುಕೊಂಡು ಬನ್ನಿ, ಇಲ್ಲವಾದರೆ ನಿಮಗೆ ತಕ್ಕ ಶಿಕ್ಷೆ ಆಗಿದೆ. ಬೇಗನೆ ಹೋಗಿ ಕರೆದುಕೊಂಡು ಬನ್ನಿ. ಆಗಬಹುದಮ್ಮ? ಈ ಮಹಾತ್ಮರನ್ನು ಕರೆದುಕೊಂಡು ಬಂದಿರುವೆವು. ಸಖಿಯರೇ, ಬೇಗನೆ ಹೋಗಿ ಅರಮನೆಗೆ ಫಲಾರವನ್ನ ತೆಗೆದುಕೊಂಡು ಬನ್ನಿ. ಆಗಬಹುದಮ್ಮ? ಮಹಾತ್ಮರೇ, ತಮ್ಮ ದರ್ಶನದಿಂದ ನನ್ನ ಮಂದಿರವು ಪವಿತ್ರವಾಯಿತು. ತೇಲಿ ಶೆಟ್ಟರ ಮನೆಯಲ್ಲಿ ಆಡಿದ ರಾಗವು ಯಾವುದು? ಅಮ್ಮ, ತೇಲಿ ಶೆಟ್ಟರ ಮನೆಯಲ್ಲಿ ಹಾಡಿದ ರಾಗವು ದೀಪಕಮಲದ ರಾಗವು. ಏನು? ತೇಲಿ ಶೆಟ್ಟರ ಮನೆಯಲ್ಲಿ ಆಡಿದ ರಾಗ ದೀಪಕಮಲದ ರಾಗವೇ? ಹಾಗಾದರೆ ಆ ರಾಗವನ್ನ ಪುನಃ ಆಡಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಎಂತೆ ಅಪೇಕ್ಷೆ ಇದೆ ಆಗಲಿ, ಇನ್ನು ಹೆಚ್ಚು ಇದ್ದಂತೆ ಹಾಡುವುದು. ಇದೇ ಸ್ವಲ್ಪ ಕಾಲ ಮುಗಿಕೊಳ್ಳಿ. ನಾನು ಹಾಡಿದ ದೀಪಕಮಾಲ ರಾಗದಿಂದ ಈ ಪದ್ಮಾವತಿಯು ಇಲ್ಲಿಯೇ ನಿದ್ರೆ ಹೋದಳಲ್ಲ. ಈಗೇನು ಮಾಡಲಿ? ಹಿಂದೆ ಹಾಲುವಲಿಕೆ ಮನೆಯನ್ನು ಸೇರಿಸಿ ನನ್ನ ಕೈಕಾಲಗಳನ್ನು ಸರಿಸಿ ಹಾಕಿರುವೆ ಪರಮಾತ್ಮ.
ಈಗ ಪದ್ಮಾವತಿ ಅರಮನೆಯಲ್ಲಿ ತಂದು ಬಿಟ್ಟು ನನ್ನನ್ನು ಹೇಳು ಮಾಡಬೇಕೆಂದಿರುವೆ ಶನಿದೇವ. ಈಗ ನೀನು ಬಾರದಿದ್ದರೆ ನನ್ನ ಪ್ರಾಣ ಹಾರಿ ಹೋಗುವುದು ಪರಮಾತ್ಮ. ಪರಮಾತ್ಮ ಎಲ್ಲಿರುವೆ? ನನ್ನ ಪ್ರಾಣ ಹಾರಿ ಹೋಗುತ್ತದೆ. ಬೇಗನೆ ಬಂದು ನನಗೆ ದರ್ಶನವನ್ನು ಕೊಟ್ಟು ನಿನ್ನ ಸಾಧಾರಣದಲ್ಲಿ ನನ್ನನ್ನು ಸೇರಿಸುವ ಪರಮಾತ್ಮ, ನನ್ನನ್ನು ಸೇರಿಸುವ. ಪರಮಾತ್ಮ, ಹರಿಯದೆ ತಿಳಿದ ಒಂದೇ ಒಂದು ತಪ್ಪಿಗಾಗಿ ನನಗೆ ಕೊಡಬಾರ ಶಿಕ್ಷೆಯನ್ನೇ ಕೊಟ್ಟೆ. ಈಗ ನನ್ನನ್ನು ಕ್ಷಮಿಸಲು ದರ್ಶನವಿತ್ತೆಯ ಪರಮಾತ್ಮ, ನನ್ನನ್ನು ಕ್ಷಮಿಸಲು ದರ್ಶನವಿತ್ತೆಯ. ಪರಮಾತ್ಮ, ನಾನು ಕೇಳಿದ ಹಣವನ್ನು ಕೊಡುವೆಯ ತಂದೆ, ಕೊಡುವೆಯ. ಪರಮಾತ್ಮ, ನಾನು ಸತ್ಯವಂತನಾಗಿ ಚಕ್ರವರ್ತಿ ಹೆರಿಸಿ ಅರಿಯದೆ ಸೇರಿದ ಒಂದು ತಪ್ಪಿಗಾಗಿ ನನಗಿಂತ ಕಷ್ಟವನ್ನು ಕೊಟ್ಟೆ ದೇವ. ಇಂಥ ಕಷ್ಟವನ್ನು ಕೊಟ್ಟಿರುವೆ. ಇನ್ನು ಏನು ಹರಿಯದ ನರಮಾನವರು ಈ ಭೂಲೋಕದಲ್ಲಿ ಎಷ್ಟು ತಪ್ಪುಗಳನ್ನು ಮಾಡುವರು ತಂದೆ, ಎಷ್ಟು ತಪ್ಪುಗಳನ್ನು ಮಾಡುವರು. ಅವರಿಗೆ ಇಂತಹ ಕಷ್ಟವನ್ನು ಕೊಟ್ಟರೆ ಅವರು ತಡೆಯುವಂತೆ ಪರಮಾತ್ಮ, ತಡೆಯುವಂತೆ. ಆದ್ದರಿಂದ ನನಗೆ ಕೊಟ್ಟಂತ ಕಷ್ಟವನ್ನು ಈ ಭೂಲೋಕದ ಮಾನವರಿಗೆ ಕೊಡಬೇಡವೆಂದು ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವೆನು ಪರಮಾತ್ಮ. ಪರಮಾತ್ಮ, ನಿನಗೆ ಕರ ಮುಗಿಯೋಣವೆಂದರೆ ನನಗೆ ಕೈಗಾಲು ಬೀಳಲಿಲ್ಲವೋ ಪರಮಾತ್ಮ. ಆದ್ದರಿಂದ ನನಗೆ ಕೊಟ್ಟಂತ ಕಷ್ಟವನ್ನು ಮತ್ಯಾರಿಗೂ ಕೊಡಬೇಡವೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ಪರಮಾತ್ಮ, ಬೇಡಿಕೊಳ್ಳುವೆನು. ನನ್ನನ್ನು ಸತ್ಭಕ್ತಿಯಿಂದ ಪೂಜಿಸಿ ಧ್ಯಾನಿಸಲು ಅವರ ಸಕಲೈಶ್ವರ್ಯವನ್ನು ಕೊಟ್ಟು ಸಾಧಾಡುವೆ. ನನ್ನ ನೀಯೇ ಸ್ವೀಕರಿಸಿದಳು. ನನ್ನ ಕಡೆ ಸೇವನೆಗೆ ಬಂದವರು ಅಂತವರಿಗೆ ಕೊಡಬೇಡ ಕಷ್ಟವನ್ನು ಕೊಟ್ಟು ಜಗತ್ತಿಗೆ ನಾರಾಯಣವು ತೋರಿಸಿದರು. ವಿಕ್ರಮ, ಜಗತ್ತಿಗೆ ನಾರಾಯಣವು ತೋರಿಸಿದರು. ಈ ಮಾತು ಸತ್ಯ ವಿಕ್ರಮ, ಈ ಮಾತು ಸತ್ಯ. ವಿಕ್ರಮ, ನಿನ್ನ ಸತ್ಯಕ್ಕೆ ಮೆಚ್ಚಿ ನಾನು ಪ್ರಸನ್ನನಾಗಿರು. ನನ್ನ ಮಾಯ ಶಕ್ತಿಯಿಂದ ಕಳೆದುವಾಗ ನಿನ್ನ ಕಾರ್ಯಗಳನ್ನು ಕೊಡಿಸಿದ ಸದಾಸ್ತು ವಿಕ್ರಮ, ಸದಾಸ್ತು.
ತಂದೆ ಇನ್ನೊಂದಿಗೂ ನಿನ್ನನ್ನು ಗೆದ್ದಿಸುವುದಿಲ್ಲ ತಂದೆ. ಪ್ರತಿ ಶನಿವಾರ ಸೋಮವಾರದ ದಿವಸ ತಪ್ಪದ ನಿಮ್ಮ ಪಾದ ಭೂಮಿ ಸೇವೆಯನ್ನು ಮಾಡಿಕೊಂಡು ಹೋಗುವಂತೆ ನನಗೆ ಸಮಯವನ್ನು ಕೊಡುದೇವಾ, ಸಮಯವನ್ನು ಕೊಡುದೇವಾ.